ಕುರುಕ್ಷೇತ್ರ, ಧೂಳೆದ್ದ ಯುದ್ಧಭೂಮಿ, ಲಕ್ಷಾಂತರ ಯೋಧರು, 18 ದಿನಗಳ ರಕ್ತಪಾತ. ಆದರೆ ಒಂದು ರಹಸ್ಯ ಇದೆ. ಇದನ್ನು ಕೇಳಿದರೆ ನೀವು ನಿಶ್ಚಲವಾಗಿ ಬಿಡುತ್ತೀರಿ. ಒಬ್ಬ ಯೋಧ ಇದ್ದನು. ಅವನು ಬಯಸಿದರೆ ಈ ಮಹಾಯುದ್ಧವನ್ನು 1 ನಿಮಿಷದಲ್ಲಿ ಕೊನೆಗೊಳಿಸಬಹುದಿತ್ತು. ಅವನು ಭೀಮನ ಮೊಮ್ಮಗ, ಘಟೋತ್ಕಚನ ಮಗ, ಬಾರ್ಬರಿಕ. ಆತನ ಬಳಿ ಇದ್ದವು ಕೇವಲ 3 ಬಾಣಗಳು. ಆದರೆ ಅವು ಸಾಮಾನ್ಯವಲ್ಲ, ದೈವಿಕ, ಅಜೇಯ. ಮೊದಲ ಬಾಣ, ಅದು ಯಾರನ್ನೂ ಕೊಲ್ಲುವುದಿಲ್ಲ, ಆದರೆ ಅದು ಯುದ್ಧಭೂಮಿಯನ್ನು ಸುತ್ತಿ ಉಳಿಸಬೇಕಾದವರನ್ನು ಗುರುತಿಸುತ್ತದೆ. ಎರಡನೇ ಬಾಣ, ಇದು ಭಯಾನಕ. ಇದು ನಾಶ ಮಾಡಬೇಕಾದ ಪ್ರತಿಯೊಬ್ಬರ ಮೇಲೆ ಗುರುತು ಹಾಕುತ್ತದೆ. ಆ ಕ್ಷಣ ಯುದ್ಧಭೂಮಿ 2 ಭಾಗ, ಉಳಿಯುವವರು ಮತ್ತು ನಾಶವಾಗುವವರು. ಮತ್ತೆ ಮೂರನೇ ಬಾಣ, ಒಂದು ಕ್ಷಣ, ಒಂದು ಉಸಿರು. ಅದು ಮಿಂಚಿನ ವೇಗದಲ್ಲಿ ಹಾರಿ ಗುರುತು ಹಾಕಲ್ಪಟ್ಟ ಪ್ರತಿಯೊಬ್ಬರನ್ನು ಕ್ಷಣಾರ್ಧದಲ್ಲಿ ನಾಶ ಮಾಡುತ್ತದೆ. ರಕ್ತದ ಹನಿ ಕೂಡ ಉಳಿಯದು. ಬಾಣ ಮೌನವಾಗಿ ಹಿಂದಿರುಗುತ್ತದೆ. ಸ್ವಲ್ಪ ಯೋಚಿಸಿ. ಕೌರವರು ಒಂದು ಕಡೆ, ಪಾಂಡವರು ಇನ್ನೊಂದು ಕಡೆ. ಬಾರ್ಬರಿಕ ಬಯಸಿದರೆ ಮಹಾಭಾರತ ಯುದ್ಧ 1 ನಿಮಿಷದಲ್ಲಿ ಅಂತ್ಯ. ಆದರೆ ಇಲ್ಲಿದೆ ನಿಜವಾದ ರಹಸ್ಯ. ಇಷ್ಟು ಶಕ್ತಿ ಇದ್ದರೂ ಅವನು ಯುದ್ಧದಲ್ಲಿ ಬಾಣ ಬಿಡಲೇ ಇಲ್ಲ. ಏಕೆ ಗೊತ್ತಾ? ಅದು ಶ್ರೀಕೃಷ್ಣನ ಅದ್ಭುತ ಕಾರ್ಯತಂತ್ರ. ಅವನು ತಿಳಿದಿದ್ದ, ಈ 3 ಬಾಣಗಳು ಹೊರಬಂದರೆ ಧರ್ಮವೂ ಅಧರ್ಮವೂ ಎರಡೂ ಮುಂದೆ ಕ್ಷಣದಲ್ಲಿ ನಾಶವಾಗುತ್ತವೆ. ಆದ್ದರಿಂದ ಯುದ್ಧವನ್ನು ಉಳಿಸಲು ಕೃಷ್ಣನು ಬಾರ್ಬರಿಕನ ಶಕ್ತಿಯನ್ನು ತಡೆಯಬೇಕಾಯಿತು. ಇದು ಕೇವಲ ಕಥೆಯಲ್ಲ, ಇದು ಶಕ್ತಿಯ ಮಿತಿ ಮತ್ತು ದೈವಿಕ ಬುದ್ಧಿಯ ಕಥೆ. 3 ಬಾಣಗಳ ರಹಸ್ಯ. ಅವನೇಕೆ ಯುದ್ಧ ಮಾಡಿಲ್ಲ ಎನ್ನುವುದನ್ನು ತಿಳಿಯಬೇಕೇ? ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇವೆ.